ಕ್ಷೇತ್ರದಲ್ಲಿ ಇವತ್ತು ಸುಮಾರು 12 ಕಡೆ ನಾವು 6 ಕಡೆ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೆಲವು ತಂಗುದಾಣಗಳು, ಕೆಲವು ಶುದ್ಧ ಕುಡಿಯುವ ನೀರಿನ ಘಟಕಗಳು, ಇದನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇನ್ನು 6 ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂದರೆ, ತಂಗುದಾಣ ಬಹಳ ಅವಶ್ಯಕತೆ ಇದೆ. ಏಕೆಂದರೆ ಬಿಸಿಲಾಗ್ಬೋದು, ಮಳೆ ಆಗ್ಬೋದು, ಜನ ಕುತ್ಕೋಬೇಕಾಗುತ್ತೆ, ಆಶ್ರಯ ತಗೋಬೇಕಾಗುತ್ತೆ, ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ಅವಶ್ಯಕತೆ ಬಹಳ ಇದೆ. ಹೀಗಾಗಿ ಇವತ್ತು ಈ ತಂಗುದಾಣವನ್ನು ನಮ್ಮ ಲೋಕಸಭಾ ಸದಸ್ಯರಾದ MP ಲ್ಯಾಡ್ ಫಂಡ್ ಮೂಲಕ ಮಾಡ್ತಾ ಇದ್ದೇವೆ. ಮತ್ತು ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು CSR ಅಡಿಯಲ್ಲಿ, ದಾನಿಗಳು ಅಡಿಯಲ್ಲಿ, ಅಂದರೆ ನಮ್ಮ ಮೈಕ್ರೋ ಲ್ಯಾಬ್ಸ್ ಮೂಲಕ ಒಂದು ನಮ್ಮ ರೋಟ್ರಿ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಒಟ್ಟಾರೆ ನಮ್ಮ ಬೆಂಗಳೂರು ಈ ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿನಲ್ಲಿ ಸುಮಾರು 100 ಶುದ್ಧ ನೀರಿನ ಘಟಕಗಳು, ಸುಮಾರು ಒಂದು 60 ತಂಗುದಾಣಗಳನ್ನು ನಾವು ಹಂತವಾಗಿ ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದು ನಾನು ಹಿಂದೆ ಈ ಸುಂಡಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಇಲ್ಲ ಇಲ್ಲಿಗೆ ಒಂದು ಬಸ್ಸು ತಂಗುದಾಣ ಬೇಕು ಅಂತ ಹೇಳಿದ್ರಿ, ಮತ್ತು ಇದು ಬಸ್ಸು ಸಾರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರಿ. ಇವತ್ತು ಎಲ್ಲ ನಮ್ಮ ಸುಂಡಘಟ್ಟ ಗ್ರಾಮಸ್ಥರು ಎಲ್ಲ ಇದ್ದೀರಿ. ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಚನ್ನಪಟ್ಟಣ ಕಾಡಾನೆಗಳ ದಾಳಿ ಜಾಸ್ತಿನೇ ಆಗಿದೆ. ಅದರಿಂದ ಇಲ್ಲಿಗೆ ನಿರಂತರವಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗಬೇಕು ಅಂದ್ಬಿಟ್ಟು ನಾವು ಸುಮಾರು 1.25 ವರ್ಷದಿಂದ ಪಾರ್ಲಿಮೆಂಟ್ ಲೋಕಸಭೆಯಲ್ಲೂ ಮಾತಾಡಿದ್ವಿ. ನಂತರ ಇಲ್ಲಿ ಸ್ಥಳೀಯವಾಗಿ ಅರಣ್ಯ ಇಲಾಖೆ ಕೂಡ ನಾವು ಮಾತಾಡಿದ್ವಿ. ಇದಕ್ಕೆ ಒಂದು ತಡೆಗೋಡೆಯನ್ನು ಕಟ್ಟುವಂಥದ್ದು ಆಗ್ತಾ ಇದೆ. ಸುಮಾರು 20ರಿಂದ 30 ಕಿಲೋಮೀಟರ್ ಬ್ಯಾರಿಕೇಡ್ ಆಗ್ತಾ ಇದೆ. ಕೆಲವು ಕಡೆ ಆಗಿದೆ, ಇನ್ನು ಕೆಲವು ಕಡೆ ಆಗಿಲ್ಲ. ಈಗ ಆಲ್ರೆಡಿ ಇದಕ್ಕೆ ಟೆಂಡರ್ ಕಟ್ಟಿದ್ದಾರೆ ಅಂತ ಕೇಳಿದೆ. ಸದ್ಯದಲ್ಲೇ ಅದು ಕೂಡ ಆಗುತ್ತೆ. ಏಕೆಂದರೆ ಒಂದು ಅದರಿಂದ ಪ್ರಾಣಹಾನಿ ಆಗ್ತಾಯಿದೆ ಆನೆಗಳಿಂದ. ಇನ್ನೊಂದು ಕೆಲವು ತೋಟಗಳಿಗೆ ಅಥವಾ ಇದು ಗದ್ದೆಗಳಿಗೆ ಎಲ್ಲ ನುಗ್ಗಿ, ಅದರಲ್ಲೂ ತೋಟಗಳು ಜಾಸ್ತಿ ಈ ಕಡೆ, ಅಲ್ಲಿ ಈ ಬೆಳೆಗಳನ್ನು ಹಾಳು ಮಾಡೋಂಥದ್ದು ಗಮನಕ್ಕೆ ಬಂದಿದೆ. ಸೊ ಇದ್ರ ಬಗ್ಗೆ ನಾನು ಪುನಃ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಡ್ತೇವೆ. ಅರಣ್ಯ ಅಧಿಕಾರಿಗಳು ಕೂಡ ನಮ್ಮ ಇಲ್ಲಿ ಸಾತನೂರು ಮತ್ತು ಕನಕಪುರ ಈ 2 ವಿಭಾಗದ ಅರಣ್ಯ ಅಧಿಕಾರಿಗಳು ಕೂಡ ನಮ್ಗೆ ಓಡಾಡಲಿಕ್ಕೆ ಒಂದು ಜೀಪ್ ಬೇಕು ಅಂತ ಕೇಳಿದ್ದಾರೆ. ಏಕೆಂದರೆ ಅದರಿಂದ ಇನ್ನು ಒಂದು 4-5 ದಿವಸದಲ್ಲಿ ಅವರಿಗೆ ಬೊಲೆರೋ ಜೀಪನ್ನು ನಾವು ಅದನ್ನು ಕೂಡ CSR ಅಡಿ ಅರಣ್ಯ ಇಲಾಖೆಗೆ ನಮ್ಮ ಕಡೆಯಿಂದ ನಾವು ಕೊಡಿಸ್ತಾ ಇದ್ದೀವಿ.